ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ನಮ್ಮೂರು ಹುಲಿಯೂರುದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ, ಕೊಡವತ್ತಿ ಗ್ರಾಮ ಪಂಚಾಯಿತಿ ಮಧುಸೂದನ್ ಅವರಿಗೆ ಈ ಒಂದು ವಿಡಿಯೋ. ಅವ್ರ ಮೇಲ್ಗಡೆ ಇರುವಂಥ ವಸಂತ್ ಅವರಿಗೆ ಈ ವಿಡಿಯೋ. ನಮ್ಮೂರಲ್ಲಿ ಬಾತ್ರೂಮ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಹೆಚ್ಚು ಕಮ್ಮಿ ನಾನು 3 ತಿಂಗಳು ಆಯ್ತಾ ಬಂತು. ಓಕೆ, ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ, 2ನೇ ವಿಡಿಯೋ ಮಾಡಿದ್ದೆ, ಇದು 3ನೇ ವಿಡಿಯೋನೋ ಮಾಡ್ತಾಯಿದ್ದೀನಿ. ನಿಮ್ಮ ನೆಗ್ಲಿಜೆನ್ಸಿ, ಓಕೆ, ನಿಜವಾಗ್ಲೂ ನಿಮ್ಮಂಥವ್ರು ಆ ಕೆಲಸಕ್ಕೆ ಅನ್ಫಿಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಬಾತ್ರೂಮನ್ನು ಕಟ್ಸೋದಕ್ಕೆ 1 ವರ್ಷದ ಮೇಲೆ ನೀವು ತೆಗೆದುಕೊಂಡಿದ್ದೀರಾ. ಓಕೆನಾ, ಅದಕ್ಕೆ ರೆಸ್ಪಾನ್ಸಿಬಲ್ ಮಾಡ್ತಾಯಿಲ್ಲ. ಯಾವೊಬ್ಬ ಮನುಷ್ಯ ರೆಸ್ಪಾನ್ಸಿಬಿಲಿಟಿಲಿ ಕೂತ್ಕೊಳ್ತಾರೆ, ಅವ್ರಿಗೆ ತುಂಬ ಆದ ರೆಸ್ಪೆಕ್ಟ್ ಇರುತ್ತೆ, ಗೌರವವಿರುತ್ತೆ. ಓಕೆನಾ, ನಮ್ಮ ಕೆಲಸನ ಮಾಡಿಕೊಡ್ತಾರೆ ಅಂತ. ಬಟ್ ಆದರೆ ನೀವು ಯಾವುದೇ ಕಾರಣಕ್ಕೂ ಸ್ಪಂದಿಸ್ತಾ ಇಲ್ಲ. ಓಕೆನಾ, ಇವ್ರು ಹೇಳಿದ್ರೆ ಹೇಳ್ಕೊಳ್ತಾರೆ ಬಿಡು, ಮಾಡಿದ್ರೆ ಮಾಡ್ಕೊಳ್ತಾರೆ ಬಿಡು. ಓಕೆನಾ, ನನಗೇನಾಗಬೇಕು? ಓಕೆನಾ, ಬರ್ತೀರಾ, ಸಂಬಳ ತೊಗೊಳ್ತೀರಾ, ಹೋಗ್ತೀರಾ. ನಿಮಗೆ ಕೆಲಸ ಮಾಡೋಕ್ಕೆ ಕೊಟ್ಟಿರೋದು ಸಾರ್ವಜನಿಕರ ಕೆಲಸ ಮಾಡಲಿ ಅಂತ. ಆದರೆ ನೀವು ಸಾರ್ವಜನಿಕರ ಕೆಲಸ ಮಾಡೋಕ್ಕೆ ನೀವು ರೆಡಿ ಇಲ್ಲ. ಮೊನ್ನೆ ದಿನ ಬಂದಿದ್ದೆ, ನಿಮ್ಮದು ದೊಡ್ಡದೆಲ್ಲ ಮೀಟಿಂಗ್ ಆಗ್ತಿತ್ತು. ಯಾವ ಥರ ಕೆಲಸ ಮಾಡಬೇಕಂತ, ಏನು ಫುಲ್ಲು ಕಲೆಕ್ಷನ್ ಹೆಂಗೆ ಮಾಡಬೇಕು, ಓಕೆನಾ, ಎಲ್ಲರಿಗೂ ಹಕ್ಕುಪತ್ರ ಕೊಡಬೇಕು, ಓಕೆನಾ, ಎಲ್ಲರ ಹತ್ರನೂ ಟ್ಯಾಕ್ಸ್ ವಸೂಲಿ ಮಾಡಬೇಕಂತ ಭಾಳಷ್ಟು ಟ್ರೈನಿಂಗನ್ನು ಕೊಟ್ಟರು. ನಾನು ಕೂತ್ಕೊಂಡು ಒಂದು 1/2 ಅವರ್ ಆ ಟ್ರೈನಿಂಗನ್ನು ಕೇಳಿದೆ. ಬಟ್ ಆದರೆ ನೀವು ಕೊಡವತ್ತಿ ಗ್ರಾಮದಲ್ಲಿ ಯಾವುದೇ ಥರದ ಫಾಸ್ಟಾಗಿ ಜನಗಳಿಗೆ ಯೂಸ್ಫುಲ್ ಆಗುವಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ. ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಲಂಚ ಗಿಂಚ ಎಲ್ಲ ತೊಗೊಳ್ತಾರೆ ಅಂತ. ಲಂಚ ಕೊಟ್ಟು ಸರಿಯಾಗಿ ಕೆಲಸಗಳು ಆಗ್ತಾಯಿಲ್ಲ. ಅಂದರೆ ಲೆಕ್ಕ ಮಾಡ್ಕೊಳ್ಳಿ, ನೀವು ಯಾವ ಥರ ಮಂಡ್ ಬಿದ್ದೋಗಿದ್ದೀರಾ ಅಂದರೆ, ಅಷ್ಟು ನಾನು ವಿಡಿಯೋ ಮಾಡಿ ಅಷ್ಟೆಲ್ಲ ಹೇಳಿ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ. ಓಕೆನಾ, 1 ವರ್ಷ ಆಗಿದೆ. 1 ವರ್ಷದಿಂದ ನೀವು ಬಾತ್ರೂಮ್ನ ವ್ಯವಸ್ಥೆ ಮಾಡಿಲ್ಲ. ಓಕೆನಾ, ದುಡ್ಡು ರಿಲೀಸ್ ಮಾಡಿಸಿಲ್ಲ, ಒಂದು ರೆಸ್ಪಾನ್ಸಿಬಲ್ ತೆಗೆದುಕೊಳ್ಳೋದಿಲ್ಲ. ನಿಮ್ಮನಿಗೆ ಏನು ಹೇಳಬೇಕು? ನೀವು ತಿಳಿದೋರಿದ್ದೀರಾ ಸರ್, ಮಾಡಿಕೊಡಿ ಸರ್ ಅಂದರೆ ನೀವು ತಲೆನೇ ಕೆಡ್ಸ್ಕೊಳ್ಳಲ್ವಲ್ಲ. ಇದ್ರ ಮೇಲ್ಗಡೆ ಸಂಬಂಧಪಟ್ಟವ್ರು ಯಾರು ಅಧಿಕಾರಿಗಳಿದ್ದೀರಾ, ದಯಮಾಡಿ ಈ ಏನು ಮಧುಸೂದನ್ ಇದ್ದಾರೆ, ದಯಮಾಡಿ ಇವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿ. ಓಕೆನಾ, ನಮ್ಮ ಒಂದು ಏನು ಗ್ರಾಮ ಪಂಚಾಯಿತಿ PDO ಇದ್ದಾರೆ. ಓಕೆನಾ, ಅಂದರೆ ಕೆಲಸ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಕೆಲಸ ಮಾಡೋಕ್ಕೋಸ್ಕರನೇ ನಮ್ಮದೆಲ್ಲ ತೆರಿಗೆ ದುಡ್ಡನ್ನು ಕೊಟ್ಟು ನಿಮ್ಮಲ್ಲಿ ಕೂರಿಸಿರೋದು. ನೀವು ಆ ಕೆಲಸನೇ ಮಾಡಲಿಲ್ಲ ಅಂದರೆ ನೀವು ಅನ್ಫಿಟ್ ಇದ್ದೀರಾ. ಹಾಗಾಗಿ ದಯಮಾಡಿ ಎಲ್ಲರೂ ಬಂದು ಸ್ಟ್ರೈಕ್ ಮಾಡಿ ಕಳ್ಸೋಕ್ಕಿಂತ ಮುಂಚೆನೇ ನೀವೇ ಬೇಡ ಸರ್ ನನಗೆ ಈ ಕೆಲಸ ಅಂತ ಹೇಳಿ ನೀವು ಮನೆಗೆ ಹೋಗ್ಬಿಡಿ. ಓಕೆನಾ, ಬೇರೆ ಕೆಲಸ ಮಾಡಿ, ನಿಮಗೆ ಅನುಕೂಲ ಆಗೋಂಥದ್ದು, ನಿಮ್ಗೆ ಯಾರನ್ನೂ ಕೇಳದೇ ಇರೋಂಥದ್ದು. ಓಕೆನಾ, ಆಮೇಲೆ ನಿಮ್ಗೆ ಇಷ್ಟ ಬಂದಿದ್ದು ಬಿಸ್ನೆಸ್ ಮಾಡಿ, ನಿಮ್ಗೆ ಇಷ್ಟ ಬಂದಿದ್ದು ಕೆಲಸ ಮಾಡಿ. ಬಟ್ ಇಲ್ಲಿ ಕುತ್ಕೊಂಡಿದ್ದೀರಾ ಸಾರ್ವಜನಿಕರ ಕೆಲಸ ಮಾಡೋದಕ್ಕೋಸ್ಕರ. ಸಾರ್ವಜನಿಕ ಕೆಲಸ ಮಾಡಬೇಕಂದ್ರೆ ಸಾರ್ವಜನಿಕರು ಕೇಳ್ತಾರೆ, ನೀವು ಆನ್ಸರ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳಕ್ಕೆ ರೆಡಿ ಇಲ್ಲ ಅಂದರೆ ಆ ಕೆಲಸನ ಬಿಟ್ಟು ಬೇರೆ ಕಡೆ ಹೋಗಿ. ಓಕೆನಾ, ಲೆಕ್ಕ ಕೊಡಿ ಅಂತ ಹೇಳಿದೆ. ಓಕೆನಾ, ಅದಕ್ಕೂ ರೆಸ್ಪಾನ್ಸಿಬಲ್ ಇಲ್ಲ. ಬಾತ್ರೂಮ್ದು ವ್ಯವಸ್ಥೆ ನಿಮ್ಮ ಸೀನಿಯರು ವಸಂತ್ ಅವರು ಬಂದೆಲ್ಲ ನೋಡ್ತಾರೆ ಅಂತ ಹೇಳಿದ್ರು. ನೀವು ಬಂದು ಆ ಕಡೆಗೆ ತಲೆನೂ ಹಾಕಲಿಲ್ಲ. ನಮ್ಮ ಮಾಸ್ಟ್ರು 25 ಸಲ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಉಪಯೋಗ ಇಲ್ಲ. ನಾನೊಂದು 3-4 ಸಲ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರಿ, ಅದಕ್ಕೂ ಉಪಯೋಗ ಇಲ್ಲ. ಉಪಯೋಗವಿಲ್ಲದಂಥ ವ್ಯಕ್ತಿ ಏನು ಪ್ರಯೋಜನ? ಉಪಯೋಗ ಆಗಲಿ, ಕೆಲಸ ಮಾಡಲಿ ಅಂತ ತಾನೇ ನಿಮ್ಮ ತಂದೆಯಲ್ಲಿ ಕೂರಿಸಿರೋದು. ನೀವು ಕೆಲಸನೇ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಹೇಳಿ? ಹಾಗಾಗಿ ದಯಮಾಡಿ, ಓಕೆನಾ, ನಾನಂತೂ ವಿಡಿಯೋ ಮಾಡ್ತಾನೆ ಇರ್ತೀನಿ. ನೀವು ಕೆಲಸನ ಸರಿಯಾಗಿ ಮಾಡೋ ಗಂಟ ನಾವು ವೀಡಿಯೋನ ಮಾಡ್ತಾ ಇರ್ತೀನಿ. ಯಾಕೆಂದರೆ ಫಸ್ಟ್ ಬಂದು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ವೀಡಿಯೋ ಮಾಡಿಲ್ಲ. ನೀವು ಯಾವಾಗ ನೀವು ರೆಸ್ಪಾನ್ಸಿಬಲ್ ಮಾಡಿಲ್ಲ, ಸರ್ ಟೈಲ್ಸ್ ಎಲ್ಲ ಬಂದ್ಬಿಡ್ತು ಸರ್, ಇಲ್ಲ ರೆಡಿ ಆಗುತ್ತೆ, ಕೆಲಸ ರೆಡಿ ಆಗಿದೆ ಸರ್ ಅಂತ ಹೇಳಿದ್ರೆ, ಟೈಲ್ಸೂ ಬರಲಿಲ್ಲ, ರೆಡಿನೂ ಆಗಲಿಲ್ಲ, ಏನು ಮಾಡಲಿಲ್ಲ. ಯಾಕೆ ಮಾಡಬಾರ್ದು ವೀಡಿಯೋನ? ಸಾರ್ವಜನಿಕರ ಕೆಲಸಕ್ಕೆ ತಾನೇ ನೀವಿರೋದು. ಸಾರ್ವಜನಿಕರ ಕೆಲಸಕ್ಕಿದ್ದಾಗ ನೀವು ಸಾರ್ವಜನಿಕರ ಕೆಲಸ ಮಾಡಬೇಕು. ನೀವು ಕೆಲಸನೇ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಬಂತು ಹೇಳಿ? ಇದಕ್ಕೆ ಸಂಬಂಧಪಟ್ಟ ಸೀನಿಯರ್ ಯಾರಿದ್ದೀರಾ ಗೊತ್ತಿಲ್ಲ, ದಯಮಾಡಿ ದೊಡ್ಡಕೊಪ್ಪಲು ಗ್ರಾಮದಲ್ಲಿ
ಓಕೆ, ಬಾತ್ರೂಮ್ ವ್ಯವಸ್ಥೆ ಇದೆ. ನಾನು ರಂಗರಾಜ್ ಸರ್ಗೂ ಸುಧಾ ಕಳಿಸ್ಕೊಟ್ಟಿದ್ದೆ, ಯಾಕಂದರೆ ನಮ್ಮದೇ ಆದ ಜೀವನ ಇದೆ, ನಾನು ಸುಧಾ ಕೆಲ್ಸಕ್ಕೆ ಹೋಗ್ತೀನಿ. ಓಕೆ, ಜೊತೆಗೆ ನಮ್ಮ ಕೈಲಿ ಏನೋ ಸಾಧ್ಯವಾಗುತ್ತೆ, ಸೊ ನಮ್ಮೂರಿಗೆ ಸಮಾಜಕ್ಕೆ ಏನು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರೋದಕ್ಕಾಗಲ್ಲ. ಕೆಲಸ ಕಾರ್ಯ ಎಲ್ಲ ಮಾಡಲಿಂದ ನಿಮ್ಮನ್ನ ಕುಣಿಸಿದ್ದಾರೆ ಸಂಬಳ ಕೊಟ್ಟು, ಬಟ್ ಆದರೆ ನೀವು ಮಾಡ್ತಾಯಿಲ್ಲ. ಓಕೆನಾ? ಸೊ ಇದು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೂ ಸುಧಾ. ಓಕೆನಾ? ಸಂಬಂಧಪಟ್ಟವ್ರು ಯಾರಿದ್ದಾರೆ ಇವ್ರನ್ನ ಎಲ್ಲಿ ಸೊ ಈಸಿಯಾಗಿ ಸುಮ್ಮನೆ ಕುಂಡಿಸ್ತಾರೆ, ಸುಮ್ಮನೆ ಕುಂಡಿಸ್ಬಿಟ್ಟು ಸಂಬಳ ಎಲ್ಲಿ ಕೊಡ್ತಾರೆ ಅಲ್ಲಿಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿ, ಕೆಲಸ ಮಾಡಲಿಲ್ಲ ಅಂದವ್ರನ್ನ ಓಕೆ ಸುಮ್ಮನೆ ಕುಣಿಸ್ಬಿಟ್ಟು ಸಂಬಳ ಯಾರು ಕೊಡ್ತಾರೆ ಅಲ್ಲಿಗೆ ಕಳಿಸ್ಕೊಡಿ, ಸುಮ್ಮನೆ ಸಂಬಳ ತೆಗೆದುಕೊಳ್ಳಿ. ಕೆಲಸ ಮಾಡೋದಕ್ಕೆ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಅನಿಸುತ್ತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ. ಇಂಟ್ರೆಸ್ಟ್ ಇಲ್ದವರು ದಯಮಾಡಿ ನಿಮ್ಮ ಕೆಲಸನ ಬಿಟ್ಟು ಆರಾಮ್ಸೆ ನಿಮ್ಮ ಮನೆಗೆ ಹೋಗಿ ಬೇರೆ ನಿಮ್ಮ ಉದ್ಯೋಗ ಮಾಡ್ಕೊಳ್ಳಿ, ಮನೇಲಿ ಕೂತ್ಕೊಂಡು ಆರಾಮ್ಸೆ ಮನ್ಕೊಳ್ಳಿ. ಅವು ಯಾರೂ ನಿಮ್ಮನ್ನ ಕೇಳೋದಿಲ್ಲ. ನೀವು ಸಾರ್ವಜನಿಕರು ಇದ್ದಾಗ ಸೊ ಎಲ್ಲರೂ ಸುಧಾ ಕೇಳ್ತಾರೆ, ಸಮಾಜಕ್ಕೆ ಕೆಲಸ ಮಾಡಿ ಅಂತ ಹೇಳ್ತಾ ಸೊ ಈ ಮನವಿನ ರಂಗ ಸರ್ಗೂ ಸುಧಾ ಕಳಿಸ್ಕೊಡಿ, ನಮ್ಮೂರಿಗೊಂದು ಬಾತ್ರೂಮ್ ವ್ಯವಸ್ಥೆ ಆಗಲಿ. ಓಕೆನಾ? ಮಧುಸೂದನದವರೇ, ಈ ವಿಡಿಯೋನ ನೋಡಿ ಇನ್ನೂ ಒಂದಲ್ಲ 10 ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ. ಓಕೆನಾ? ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಕೆಲಸದ ವೈಖರಿಯದ ಬಗ್ಗೆ ಎಲ್ಲರಿಗೂ ಸುಧಾ ಮಾಹಿತಿ ಗೊತ್ತಾಗಲಿ, ಕೊಡವತ್ತಿ ಎಷ್ಟು ಚೆನ್ನಾಗಿ ಸೊ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಸೊ ನಮ್ಮೂರಿಗೆ ಸೊ ಬಾತ್ರೂಮನ್ನ ವ್ಯವಸ್ಥೆನ ಮಾಡಿಕೊಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೋಸ್ಕರ ಅಲ್ಲ, ಸೊ ನಮ್ಮ ಮಕ್ಳಿಗೋಸ್ಕರ. ಇವಾಗ ದಿನ ಬರ್ತಾ ಸೊ ನಮ್ಮ ಗೌರ್ಮೆಂಟ್ ಶಾಲೆಗಳು ಒಂದೊಂದೇ ಸೊ ಮುಚ್ಚುತ್ತಾ ಬರ್ತಾ ಇದ್ದಾರೆ. ಸೊ ಶಾಸಕರು ಹೇಳ್ತಾರೆ ಒಂದು ಮಗು ಇದ್ರೂ ಸುಧಾ ಸ್ಕೂಲ್ ಮುಚ್ಚಲ್ಲ ಅಂತ ಹೇಳ್ತಾರೆ. ಸೊ ಇಂಡೈರೆಕ್ಟಾಗಿ ಓಕೆನಾ, ಸೊ ಸ್ಕೂಲ್ಗಳನ್ನ ಸೊ ಮ್ಯಾಗ್ನೆಟ್ ಸ್ಕೂಲಾಗಿ ಸೊ ಮಾಡ್ತಾಯಿದ್ದಾರೆ, 4-5 ಸ್ಕೂಲ್ಗಳನ್ನ ಸೇರಿಸಿ ಓಕೆನಾ ಒಂದೊಂದು ಸ್ಕೂಲಾಗಿ ಸೊ ಮಾಡ್ತಾಯಿದ್ದಾರೆ, ಇಂಡೈರೆಕ್ಟಾಗಿ ಸೊ ಮುಚ್ಚುತ್ತಾ ಇದ್ದಾರೆ. ಅಂದರೆ ಉಳ್ಳವ್ರ ಹತ್ರ ಹೋದರೆ ಸೊ ಮುಗಿದಾಯಿತು, ಬಡವರು ಬಗ್ರು ನೋಡೋರು ಕೇಳೋರು ಯಾರೂ ಇಲ್ಲ. ಹಾಗಾಗಿ ಇರೋದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸೊ ನಮ್ಮ ಹೋರಾಟ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಕ್ವಶನ್ ಮಾಡಲಿಲ್ಲ ಅಂದರೆ ಓಕೆ ನಿಮ್ಗೆ ಯಾವ ಕೆಲಸನೂ ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ಸುಧಾ ಸರ್ಕಾರಿ ಶಾಲೆನ ಉಳಿಸ್ಕೊಳ್ಳೋಣ. ಓಕೆ, ಸರ್ಕಾರಿ ಶಾಲೆ ಬಗ್ಗೆ ಪ್ರತಿಯೊಬ್ಬರು ಸುಧಾ ಮಾತಾಡಿ. ಓಕೆನಾ? ಪ್ರತಿಯೊಬ್ಬರು ಸುಧಾ ಗೌರ್ಮೆಂಟು ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿ. ಓಕೆ, ಇವತ್ತು ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರೆ ಓಕೆ ಒಂದು ಮಗುಗೆ 50,000ದಿಂದ 1,00,000 ರೂಪಾಯಿ ಬೇಕಾಗುತ್ತೆ. ಸೊ ನಾವು ದುಡಿಯೋ 15,000, 20,000, 30,000ದಲ್ಲಿ ಮಕ್ಳಿಗೊಂದು ಒಳ್ಳೆ ಎಜುಕೇಷನ್ನ ಕೊಡ್ಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಸುಧಾ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಸೇರಿಸಿ. ಓಕೆನಾ? ಸೊ ಸೌಕರ್ಯ ಇಲ್ಲ ಅಂದರೆ ಸೌಕರ್ಯನ ಪ್ರತಿಯೊಬ್ಬರು ಸುಧಾ ಕ್ವಶನ್ ಮಾಡಬೇಕು. ನಮ್ಮೂರಲ್ಲಿ ಇಲ್ಲಿವರೆಗೂ ಓಕೆ ಒಬ್ಬರು ಸುಧಾ ಬಾತ್ರೂಮ್ ಇಲ್ವಲ್ಲಪ್ಪ ಅಂತ ಯಾರು ಸುಧಾ ಕೇಳಕ್ಕೆ ಹೋಗಿಲ್ಲ. ಪಾಪ ಮಾಸ್ಟ್ರು ಓಕೆ 25 ಸಲ ಕಂಪ್ಲೇಂಟ್ ಕೊಟ್ಟರು. ಈ ಮಧುಸೂದನ್ ಅವರು ಓಕೆ ತಲೆಯನ್ನೇ ಕೆಡ್ಸ್ಕೊಂಡಿಲ್ಲ. ನಾನೇ ಇಷ್ಟೆಲ್ಲ ವೀಡಿಯೋ ಮಾಡಿ ಇಷ್ಟೆಲ್ಲ ಹೇಳಿ ಆ ವಸಂತವ್ರಿಗೆ ಫೋನ್ ಮಾಡಿ ಎಲ್ಲ ಮಾಡಿದ್ರು ತಲೆ ಕೆಡ್ಸ್ಕೊಳ್ಳಲ್ಲ. ಅಂದರೆ ಇವರೆಲ್ಲ ಏನಂದರೆ ಸರ್ ನಾವು ಬರ್ತೀವಿ ಸರ್, ಕುತ್ಕೊಳ್ತೀವಿ ಸರ್, ಸಂಬಳ ತೊಗೊಂಡು ಹೋಗ್ತೀವಿ ಸರ್, ಕೆಲಸ ಮಾತ್ರ ಅಲ್ಲ, ಕೆಲಸ ಮಾಡಬೇಕು. ಅದಕ್ಕೆ ನಿಮ್ಮನ್ನ ಅಲ್ಲಿ ಕೂರ್ತಿರೋದು. ನಿಮಗೆ ಅದೊಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿನ ಮರಿಬೇಡಿ. ಸೊ ನಿಮ್ಗೆ ಆಗಿಲ್ಲ ಅಂದರೆ ಕೆಲಸನ ಬಿಟ್ಟೋಗಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ಮಾತಲ್ಲಿ ತಪ್ಪಿದರೆ ಕ್ಷಮೆ ಇರಲಿ, ಬಟ್ ಆದರೆ ಕ್ವಶನ್ ಪ್ರತಿಯೊಬ್ಬರು ಸುಧಾ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಇವ್ರು ಕೆಲಸ ಮಾಡೋದಿಲ್ಲ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್.